ಅನಾರೋಗ್ಯದ ಹಿನ್ನೆಲೆ ಪಿಎಫ್ಐ ಸ್ಥಾಪಕ ಅಬೂಬಕರ್ ಬಿಡುಗಡೆಗೆ 37 ನಾಗರಿಕ ಹಕ್ಕುಗಳ ಸಂಘಟನೆಗಳ ಒತ್ತಾಯ. ಕಾನೂನುಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಂದರೆ ಯುಎಪಿಎ ಅಡಿ 3.5 ವರ್ಷಕ್ಕೂ ಹೆಚ್ಚು ಕಾಲ ಬಂಧನದಲ್ಲಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಪಿಎಫ್ಐ ಸ್ಥಾಪಕ ಅಧ್ಯಕ್ಷ ಎರಪ್ಪೊಂಗಲ್ ಅಬೂಬಕರ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಕನಿಷ್ಠ 37 ಹಕ್ಕುಗಳ ಸಂಘಟನೆಗಳ ಒಕ್ಕೂಟವಾದ ಕ್ಯಾಂಪೇನ್ ಅಗೇನ್ಸ್ಟ್ ಸ್ಟೇಟ್ ರಿಪ್ರೆಷನ್ ಅಂದರೆ CASR ಮಾನವೀಯ ಹಾಗೂ ವೈದ್ಯಕೀಯ ಆಧಾರದ ಮೇಲೆ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದೆ ಅಂತ ಮಕ್ತೂಬ್-ಮೀಡಿಯಾ.com ವರದಿ ಮಾಡಿದೆ. ಈ ಕುರಿತು ಬಿಡುಗಡೆ ಮಾಡಿದ ಪತ್ರಿಕಾ ಹೇಳಿಕೆಯಲ್ಲಿ ಭಾರತ ದೇಶದಿಂದ ಮತ್ತೊಬ್ಬ ರಾಜಕೀಯ ಖೈದಿ ಹತ್ಯೆಯಾಗುವುದನ್ನು ನಾವು ಬಯಸೋದಿಲ್ಲ ಅಂತ ಸಂಘಟನೆಗಳು ತಿಳಿಸಿವೆ. ಪಿಎಫ್ಐ ಸ್ಥಾಪಕ ಅಧ್ಯಕ್ಷರಾಗಿರುವ ಅಬೂಬಕರ್ ಅವರನ್ನ 2022ರ ಸೆಪ್ಟೆಂಬರ್ 22ರಂದು ಮುಂಜಾನೆ ಅವರ ಮನೆಯಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಬಂಧಿಸಿತ್ತು. ಆಗಿನಿಂದ ಅವರು ಜೈಲಿನಲ್ಲಿದ್ದಾರೆ. ಅನ್ನನಾಳದ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಅವರು ದೀರ್ಘಕಾಲ ವಿಶ್ರಾಂತಿಯಲ್ಲಿದ್ದರು. ನಿವೃತ್ತ ಶಾಲಾ ಶಿಕ್ಷಕ, ಪತ್ರಕರ್ತ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವ ಅಬೂಬಕರ್ ಪ್ರಸ್ತುತ ವಿಚಾರಣಾಧೀನ ಖೈದಿಯಾಗಿದ್ದು, ತೀವ್ರ ಆರೋಗ್ಯ ಸಮಸ್ಯೆಗಳ ನಡುವೆಯೂ ಅವರ ಮುಂದುವರಿದಿರುವ ಜೈಲುವಾಸ ಗಂಭೀರ ಮಾನವೀಯ ಕಳವಳಗಳನ್ನು ಹುಟ್ಟುಹಾಕತ್ತೆ ಅಂತ CASR ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಅಬೂಬಕರ್ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ ಅಂತ ವರದಿಯಾಗಿದೆ. ಅವರು ನಿರಂತರ ಕೆಮ್ಮು ಹಾಗೂ ತೀವ್ರ ಎದೆ ಸೋಂಕಿನಿಂದ ಬಳಲ್ತಾ ಇರೋದರ ಜೊತೆಗೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಅಪಾಯಕಾರಿ ಏರಿಳಿತಗಳು ಕಂಡುಬಂದಿದೆ. ಅವರ ರಕ್ತದಲ್ಲಿನ ಆಮ್ಲಜನಕದ ಮಟ್ಟವೂ ಕುಸಿದಿದೆ ಅಂತ ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳು ಅವರನ್ನು ಇತ್ತೀಚೆಗೆ ಚಿಕಿತ್ಸೆಗೆ ಹೊಸದಿಲ್ಲಿಯ ದೀನ್ ದಯಾಳ್ ಉಪಾಧ್ಯಾಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರುವ ವೃದ್ಧ ಕೈದಿಯನ್ನ ಕಸ್ಟಡಿಯಲ್ಲಿ ಮುಂದುವರಿಸೋದು ರಾಜಕೀಯ ಖೈದಿಗಳ ಆರೋಗ್ಯ ಮತ್ತು ಘನತೆಯ ಬಗ್ಗೆ ಅಧಿಕಾರಿಗಳು ತೋರಿಸುತ್ತಿರುವ ಆಘಾತಕಾರಿ ನಿರ್ಲಕ್ಷ್ಯವನ್ನು ಪ್ರತಿಬಿಂಬಿಸುತ್ತೆ ಅಂತ ಸಂಘಟನೆಗಳು ಆರೋಪಿಸಿವೆ. ಅಬೂಬಕರ್ ಹಲವು ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಿದ್ದಾರೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಅವರಿಗೆ ಪಾರ್ಕಿನ್ಸನ್ ಕಾಯಿಲೆ, ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು ತೀವ್ರ ದೃಷ್ಟಿ ನಷ್ಟ ಇದೆ. ಜೊತೆಗೆ ಗ್ಯಾಸ್ಟ್ರೋಸೊಫಿಷಿಯಲ್ ಜಂಕ್ಷನ್ ಅಡಿನೋಕಾರ್ಸಿನೋಮಾ ಎಂಬ ಅಪರೂಪದ ಮಾರಕ ಕ್ಯಾನ್ಸರ್ ಇರುವುದಾಗಿ ಪತ್ತೆಯಾಗಿದ್ದು 2020ರಲ್ಲಿ ಕೀಮೋಥೆರಪಿ ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಅವರ ಆರೋಗ್ಯ ಸ್ಥಿತಿಗೆ ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆ ಅಗತ್ಯವಿದ್ದು ದೈನಂದಿನ ಚಟುವಟಿಕೆಗಳಿಗೂ ಸಹಾಯದ ಅಗತ್ಯವಿದೆ ಅಂತ CASR ತಿಳಿಸಿದೆ. ಅಬೂಬಕರ್ ಅವರ ನಿರಂತರ ಸೆರೆವಾಸ ಸಾಕಷ್ಟು ವೈದ್ಯಕೀಯ ಆರೈಕೆ ದೊರೆಯದೆ ರಾಜಕೀಯ ಖೈದಿಗಳ ಕಸ್ಟಡಿಯಲ್ಲಿ ಸಂಭವಿಸಿದ ಹಿಂದಿನ ಸಾವುಗಳನ್ನು ನೆನಪಿಸುತ್ತೆ ಅಂತ ಸಂಘಟನೆ ಎಚ್ಚರಿಸಿದೆ. 84 ವರ್ಷದ ಆದಿವಾಸಿ ಹಕ್ಕುಗಳ ಹೋರಾಟಗಾರ ಸ್ಟ್ಯಾನ್ ಸ್ವಾಮಿ ನ್ಯಾಯಾಂಗ ಬಂಧನದಲ್ಲಿದ್ದಾಗ ಸೂಕ್ತ ವೈದ್ಯಕೀಯ ಆರೈಕೆ ದೊರೆಯದೆ ಮೃತಪಟ್ಟ ಘಟನೆ ನಮಗೆ ಮರೆಯಲಾಗದು ಅಂತ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿಯಲ್ಲಿ ತೀವ್ರ ಅಸ್ವಸ್ಥರಾಗಿದ್ದ, ಸಮರ್ಪಕ ಚಿಕಿತ್ಸೆ ಸಿಗದ ಮೃತಪಟ್ಟ ಪಾಂಡು ನರೋಟೆ ಮತ್ತು ಜೈಲಿನಲ್ಲಿ ದೀರ್ಘಕಾಲ ಸಮರ್ಪಕ ವೈದ್ಯಕೀಯ ಆರೈಕೆ ದೊರೆಯದೆ ಮೃತಪಟ್ಟ ಕಾಂಚನ್ ನಾನಾವಾರೆ ಅವರು ಮೃತಪಟ್ಟ ಘಟನೆಗಳನ್ನೂ ಸಂಘಟನೆ ನೆನಪಿಸಿದೆ. TN ಸಾಯಿಬಾಬಾ ಅವರು ಜೈಲಿನಲ್ಲಿದ್ದಾಗ ಮೂಲಭೂತ ವೈದ್ಯಕೀಯ ಸೌಲಭ್ಯಗಳಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ಎದುರಿಸಿದ್ರು ಅನ್ನೋದನ್ನು ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಾವುಗಳು ರಾಜಕೀಯ ಖೈದಿಗಳನ್ನು ವ್ಯವಸ್ಥಿತ ನಿರ್ಲಕ್ಷ್ಯ ಮತ್ತು ವೈದ್ಯಕೀಯ ಆರೈಕೆ ನಿರಾಕರಣೆಯ ಮೂಲಕ ನಿಧಾನವಾಗಿ ಸಾವಿನತ್ತ ತಳ್ಳುವ ಆತಂಕಕಾರಿ ಮಾದರಿಯನ್ನ ಬಹಿರಂಗಪಡಿಸುತ್ತೆ ಅಂತ CASR ಹೇಳಿದೆ. ತುರ್ತು ಕ್ರಮ ಕೈಗೊಳ್ಳದೇ ಇದ್ರೆ ಅಬೂಬಕರ್ ಅವರ ಸ್ಥಿತಿಯು ಇದೇ ರೀತಿಯ ದುರಂತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಅಂತ ಸಂಘಟನೆ ಎಚ್ಚರಿಸಿದೆ. ಇಂತಹ ಗಂಭೀರ ಆರೋಗ್ಯ ಪರಿಸ್ಥಿತಿಯಲ್ಲೂ ಅಬೂಬಕರ್ ಅವರನ್ನ ಬಂಧನದಲ್ಲೇ ಇರಿಸೋದ್ರಿಂದ ದುರಂತ ಇತಿಹಾಸ ಪುನರಾವರ್ತನೆಯ ಅಪಾಯವಿದೆ. ಸಮಾಜ ಮೌನವಾಗಿದ್ರೆ ಕಸ್ಟಡಿ ನಿರ್ಲಕ್ಷ್ಯದ ಮೂಲಕ ಮತ್ತೊಬ್ಬ ರಾಜಕೀಯ ಕೈದಿ ಸಾವನ್ನಪ್ಪುವ ಸಾಧ್ಯತೆ ಇದೆ ಅಂತ ಹೇಳಿಕೆಯಲ್ಲಿ ಎಚ್ಚರಿಸಲಾಗಿದೆ. ಮಾನವೀಯ ಪರಿಹಾರಕ್ಕಾಗಿ ನಾಗರಿಕ ಸ್ವಾತಂತ್ರ್ಯ ಸಂಘಟನೆಗಳು, ಪ್ರಜಾಪ್ರಭುತ್ವ ಹಕ್ಕುಗಳ ಗುಂಪುಗಳು, ಮಾನವ ಹಕ್ಕುಗಳ ರಕ್ಷಕರು, ವಕೀಲರು, ಬುದ್ಧಿಜೀವಿಗಳು ಹಾಗೂ ನಾಗರಿಕರು ಧ್ವನಿ ಎತ್ತಬೇಕು ಅಂತ ಸಂಘಟನೆ ಕರೆ ನೀಡಿದೆ. ಸ್ಟ್ಯಾನ್ ಸ್ವಾಮಿ, ಪಾಂಡು ನರೋಟೆ, JN ಸಾಯಿಬಾಬಾ ಮತ್ತು ಕಾಂಚನ್ ನಾನಾವಾರೆ ಅವರ ಸಾವುಗಳಿಂದ ನಾವು ಪಾಠ ಕಲಿತಿದ್ರೆ ಮೌನ ಇಂತಹ ಕಸ್ಟಡಿ ಸಾವುಗಳಿಗೆ ಅವಕಾಶ ಮಾಡಿಕೊಡತ್ತೆ ಅನ್ನೋದನ್ನು ಅರಿಬೇಕು. ಇತಿಹಾಸ ಪುನರಾವರ್ತನೆ ಆಗದಂತೆ ಈಗಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಮಾನವೀಯ ಮತ್ತು ವೈದ್ಯಕೀಯ ಆಧಾರದ ಮೇಲೆ ಅಬೂಬಕರ್ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು, ವಿಳಂಬವಿಲ್ಲದೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಒದಗಿಸಬೇಕು ಹಾಗೂ ಎಲ್ಲ ರಾಜಕೀಯ ಖೈದಿಗಳ ಬದುಕುವ ಹಕ್ಕು ಮತ್ತು ಘನತೆಯನ್ನು ರಕ್ಷಿಸಬೇಕು ಅಂತ CASR ಒತ್ತಾಯಿಸಿದೆ. 74 ವರ್ಷದ ಮುಸ್ಲಿಂ ನಾಯಕ ಅಬೂಬಕರ್ ಇನ್ನೂ ವಿಚಾರಣಾಧೀನ ಖೈದಿಯಾಗಿದ್ದು ಪ್ರಕರಣದ ವಿಚಾರಣೆ ಇನ್ನೂ ಆರಂಭವಾಗಿಲ್ಲ ಅಂತ ವರದಿಯಾಗಿದೆ. ತನಿಖೆ ಇನ್ನೂ ಮುಂದುವರಿತಾ ಇದ್ದು ತನಿಖಾ ಸಂಸ್ಥೆಗಳು ಇದನ್ನ ಇದುವರೆಗಿನ ಅತಿದೊಡ್ಡ ತನಿಖಾ ಪ್ರಕ್ರಿಯೆ ಅಂತ ಬಣ್ಣಿಸಿವೆ.
2022ರಲ್ಲಿ ನಡೆದ ಒಂದೇ ದಿನದ ಕಾರ್ಯಾಚರಣೆಯಲ್ಲಿ 10 ರಾಜ್ಯಗಳಲ್ಲಿ ಸುಮಾರು 100 ಪಿಎಫ್ಐ ಕಾರ್ಯಕರ್ತರನ್ನು ಬಂಧಿಸಲಾಗಿತ್ತು ಅಥವಾ ವಶಕ್ಕೆ ಪಡೆಯಲಾಗಿತ್ತು. ಅಬೂಬಕರ್ ಬಂಧನವಾದ ಒಂದು ವಾರದ ನಂತರ ಭಾರತ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಪಿಎಫ್ಐ ಮತ್ತು ಅದರ ಅಂಗಸಂಸ್ಥೆಗಳಾದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ರಿಹ್ಯಾಬ್ ಇಂಡಿಯಾ ಫೌಂಡೇಶನ್, ಆಲ್ ಇಂಡಿಯಾ ಇಮಾಮ್ಸ್ ಕೌನ್ಸಿಲ್, ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್, ನ್ಯಾಷನಲ್ ವುಮೆನ್ಸ್ ಫ್ರಂಟ್, ಜೂನಿಯರ್ ಫ್ರಂಟ್, ಎಂಪವರ್ ಇಂಡಿಯಾ ಫೌಂಡೇಶನ್ ಹಾಗೂ ರಿಹ್ಯಾಬ್ ಫೌಂಡೇಶನ್ ಕೇರಳ ಸೇರಿದಂತೆ ಹಲವಾರು ಸಂಘಟನೆಗಳನ್ನು ನಿಷೇಧಿಸಿತ್ತು. ದೆಹಲಿ ಹೈಕೋರ್ಟ್ ಹಾಗೂ ಭಾರತದ ಸುಪ್ರೀಂ ಕೋರ್ಟ್ ಈ ಹಿಂದೆ ಅಬೂಬಕರ್ ಅವರ ಜಾಮೀನು ಅರ್ಜಿಗಳನ್ನು ತಿರಸ್ಕರಿಸಿದೆ. ಕ್ಯಾಂಪೇನ್ ಅಗೇನ್ಸ್ಟ್ ಸ್ಟೇಟ್ ರಿಪ್ರೆಷನ್ ಒಕ್ಕೂಟದಲ್ಲಿ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್, ಭೀಮ್ ಆರ್ಮಿ, ನ್ಯಾಷನಲ್ ಅಲಯನ್ಸ್ ಆಫ್ ಪೀಪಲ್ಸ್ ಮೂವ್ಮೆಂಟ್ಸ್, ಪೀಪಲ್ಸ್ ವಾಚ್, ಮಜ್ದೂರ್ ಅಧಿಕಾರ್ ಸಂಘಟನ್, ಇನ್ನೋಸೆನ್ಸ್ ನೆಟ್ವರ್ಕ್ ಸೇರಿದಂತೆ ಹಲವು ನಾಗರಿಕ ಸ್ವಾತಂತ್ರ್ಯ ಸಂಘಟನೆಗಳು ಸೇರಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.